ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ದೊಡ್ಡಬಳ್ಳಾಪುರ ತಾಲೂಕು ಜಿಂಕೆಬಚ್ಚೆಹಳ್ಳಿ ಮಧುರಾವಾಸಲ ಗ್ರಾಮ ಪಂಚಾಯತಿಯ ಜಿಂಕೆಬಚ್ಚೆಹಳ್ಳಿ ಇದ್ದೀವಿ. ಈ ಜಿಂಕೆಬಚ್ಚೆಹಳ್ಳಿಯಲ್ಲಿ ನಮ್ಮ ಪಟೇಲ್ರು ನೋಡ್ರಿ ಸೇವಂತಿಗೆ ಹೂವು ಬೇಸಾಯ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ. 1 ಎಕರೆಯಲ್ಲಿ ಸೇವಂತಿಗೆ ಹೂವು ಬೇಸಾಯ ಮಾಡ್ತಾ ಇರ್ತಕ್ಕಂಥದ್ದು. ಈಗ ಈ ಸೀಸನಲ್ಲಿ ಸೇವಂತಿಗೆ ಹೂವಿಗೆ ಒಳ್ಳೆ ಡಿಮ್ಯಾಂಡ್ ಐತೆ. ಅದಕ್ಕೋಸ್ಕರನೇ ರೈತರು ತುಂಬ ಕಡೆ ಸೇವಂತಿಗೆಯನ್ನು ಬೇಸಾಯ ಮಾಡಿ ಮಾರ್ಕೆಟ್ಗೆ ಹೂವನ್ನು ತಗೊಂಡೋಗ್ತಾರೆ. ಇವತ್ತು ನಾವು ಜಿಂಕೆಬಚ್ಚೆಹಳ್ಳಿಯ ಪಟೇಲ್ರ ಮಗ ಚಂದನ್ ಅಂತ ಇದ್ದಾರೆ. ಆ ಚಂದನ್ ಅವರು ಇದನ್ನೆಲ್ಲ ನೋಡ್ಕೊಂತಾರೆ. ಅವ್ರ ತಂದೆಯವರು ಪಟೇಲ್ರಾದರೂ ಕೂಡ ಇಲ್ಲಿ ವ್ಯವಸಾಯದ ಬಗ್ಗೆ ತುಂಬ ಆಸಕ್ತಿ ಉಳ್ಳ ಯುವಕ. ಅವರು ಈ ಬೇಸಾಯದ ಬಗ್ಗೆ, ಈ ಹೂವು ಸಾಕಾಣಿಕೆ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ನಾನು ಅವ್ರನ್ನು ಇಂಟರ್ವ್ಯೂ ಮಾಡ್ತಾ ಇದ್ದೀನಿ. ಅವರ ಅಭಿಪ್ರಾಯ ಯಾವ ಥರ ರೈತರು ಈ ವ್ಯವಸಾಯ ಮತ್ತು ಈ ಹೂವು ಸಾಕಾಣಿಕೆ ಮಾಡೋದ್ರಿಂದ, ಬೆಳೆಯೋದ್ರಿಂದ ಏನು ಪ್ರಯೋಜನ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಯುವ ರೈತ ಇದ್ರ ಪೂರ್ತಿ ವ್ಯವಸಾಯ ಮಾಡ್ತಾ ಇರ್ತಕ್ಕಂಥ ಯುವ ರೈತ. BCom ಓದಿ ಇವರು ಉದ್ಯೋಗ ಬಾರದ ಕಾರಣ ವ್ಯವಸಾಯದ ಮೇಲೆ ಗಮನ ಹರಿಸಿ ಇಲ್ಲಿ ಜಿಂಕೆಬಚ್ಚೆಹಳ್ಳಿ ಗ್ರಾಮದಲ್ಲಿ ಇವರ ತಂದೆ ಜೊತೆ ವ್ಯವಸಾಯ ಮಾಡ್ತಾ ಇರ್ತಕ್ಕಂಥದ್ದು. ಈ ಹೂವು ಹಾಕಿದಾರಲ್ಲ, ಇದ್ರ ಬಗ್ಗೆ ಇವರ ಅಭಿಪ್ರಾಯವನ್ನು ತಿಳಿಸ್ತಾರೆ. ನೀವೆಲ್ಲ ಕೇಳ್ರಿ. ಇದು ಈಗ ನನಗೆ ಗೊತ್ತಿರೋ ಮಟ್ಟಕ್ಕೆ ಈ ಸೇವಂತಿಗೆ ಹೂವು KG 250ರಿಂದ 400 ರೂಪಾಯಿಗೆ ಹೋಗ್ತಾ ಐತೆ. ಈಗ ಆಷಾಢ ಮಾಸ ಸ್ವಲ್ಪ ಡೌನ್ ಆಗಿದೆ. ನೆಕ್ಸ್ಟು ಬರೋ ಶ್ರಾವಣ ಸ್ಟಾರ್ಟ್ ಆದಮೇಲೆ KG 300, 400, 500ವರೆಗೂ ಹೋಗ್ಬೋದು. ನೀವು ಎಷ್ಟು ಎಕರೆ ಇದು ಬೇಸಾಯ ಮಾಡಿದ್ದೀರಾ ಹೂವು? 1 ಎಕರೆ ಬೇಸಾಯ ಮಾಡಿದ್ದೀವಿ. 1 ಎಕರೆಯಲ್ಲಿ 10,000 ನಾರು ಬಿದ್ದೈತೆ. 10,000 ಸ್ಟಾರ್ಟಿಂಗ್ ಮುಂದಾಗಿಂದನೂ ಮಗು ನೋಡ್ಕೊಂಡಿದ್ದೀವಿ. ಇದನ್ನ ಗಿಡ ಇವಾಗ ಇದೇನೋ ಜಾಸ್ತಿ ಒಂದೆರಡು ಹಾಕಿದ್ಮೇಲೆ ಇನ್ನೊಂದು ಸರಿ ಅದ್ರಲ್ಲಿ ಹಾಕೋಕೆ ಆಗಲ್ಲ. ಯಾಕಂದ್ರೆ ಅದು ವಿಲ್ಟ್ ಪ್ರಾಬ್ಲಮ್ ಇಂದ ಬೆಳೆಯೋದೇ ಕಷ್ಟ. ಈಗ ಸೆಂಟೆಲ್ಲೋ ಅಂದ್ರೆ ಎಲ್ಲರೂ ಭಯ ಬೀಳ್ತಾರೆ ಉಣಕ್ಕೆ. ಅದು ಅಂದ್ರೆ ಉಣಿ ಸುಮ್ಮನೆ ನೋಡಿದ್ರೆ ಅದೆಲ್ಲ ಕಷ್ಟ ಅಂದ್ಬಿಟ್ಟು ಬೆಳೆಯಕ್ಕೆ ಆಗಲ್ಲ. ಮತ್ತೆ ಈಗ ನೀವು ನೀರು ಹೆಂಗ್ ಸಪ್ಲೈ ಮಾಡ್ತೀರಾ ಇದಕ್ಕೆ? ಸರ್ ಡ್ರಿಪ್ಪಲ್ಲಿ ಎಲ್ಲ ಹೆಂಗೆ? ಒಂದು 2 ಅವರ್ 3 ಅವರ್ 2 ಅವರ್ 3 ಅವರ್ ಬಿಡ್ತಾ ಇದ್ದೀವಿ. ಅದರಲ್ಲೇ ನಮ್ಮ ದರ್ಶನ ಸಜೆಷನ್ ಮೇಲೆ ಅಂದ್ರೆ ಗಿಡ ಹೋಗ್ತಾ ಇತ್ತು, ಸಿಕ್ಕಾಬಟ್ಟೆ ಹೋಗ್ತಾ ಇತ್ತು. ಆಗಲ್ಲ ಅಂತ ಆಮೇಲೆ ಇವರು ಕೇಶವ ಅಂತವ್ರೆ ಮದ್ರಾವಾಸ, ಅವರು ಹೇಳೋದು ಒಂದು ಅಪಾರ ಮಾಡೋದು ನಮಗೆ ನಮ್ಮ ದರ್ಶನ ನೋಡಿ ಕುಕ್ಕೆ ಆದರೆ ಸ್ಟ್ಯಾಪ್ ಮಾಡೋದನ್ನ ಇಲ್ಲ ಬೇಡ ಆಮೇಲೆ ಔಷಧಿಯೆಲ್ಲ ಕೊಟ್ಟು ಈಗ ಆಗಿಂದ ಸ್ವಲ್ಪ ಕ್ಲಿಯರ್ ಆಗಿದೆ. ಇವಾಗ ಪರವಾಗಿಲ್ಲ. ಅವರು ದರ್ಶನ್ ಅವರು ಬಂದು ನೋಡಿದ್ಮೇಲೆ ಅವ್ರು ಏನೇನು ಸಲಹೆ ಸೂಚನೆಗಳು ನೀಡಿದ್ರು ನಿಮ್ಗೆ? ಅವರು ಮೊದಲು ಡ್ರಿಪ್ಪಲ್ ಗಿಡ ಕೊಟ್ಟರು, ಗಿಡ ಸಾಯ್ಬಾರ್ದು ಆ ಥರ ಎಲ್ಲ ಡ್ರಿಪ್ಪಲ್ ಗಿಡ ಕೊಟ್ಟು, ಆಮೇಲೆ 2/2 ದಿನಕ್ಕೆ ಒಂದ್ಸರಿ ಬಿಡಿ, ಯಾವಾಗ ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ತಾ ಬಂದ್ರು. ಹಾಗೆ ಹೇಳ್ತಾ ಅದು ವಾರಕ್ಕೆ ಸ್ಟಾರ್ಟ್ ಮಾಡೋದು, 1 ವಾರ ಬಿಟ್ಟು ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಈಗೇನು ತೊಂದರೆ ಇಲ್ಲ, ಗಿಡ ಹೋಗೋದು ಅದು ಏನು ತೊಂದರೆ ಇಲ್ಲ, ಒಳ್ಳೆ ಬೆಲೆನೂ ಐತೆ ಈಗ. ಇವಾಗ ನೀವು ಈ ಸೇವಂತಿಗೆ ಹೂವು ಹಾಕಿರೋದು ಮೊದಲನೇ ಟೈಮ್? ಹಿಂದೆ ಯಾವಾಗ? ಹಿಂದೆ 4-5 ಸರಿ ಹಾಕಿದ್ರೆ 5 ಸರಿ ಹಾಕಿದ್ರು. 1 ಸರಿನೂ ರೇಟ್ ಸಿಕ್ಕಿದೆ 50-20 ರೂಪಾಯಿ. 1-2 ಸರಿ ರೋಡ್ರೆ ಓಡಿಸಾಗುತ್ತೆ. 1-2 ಲಕ್ಷ 3 ಲಕ್ಷ ಖರ್ಚು ಮಾಡಿದ್ದೆ, ಆದರೂ ಆಗಿಲ್ಲ ಬೆಳೆಯಕ್ಕೆ. ಈ ಸರಿ ನೋಡೋಣ ದೇವ್ರ ಮೇಲೆ ಭಾರ ಹಾಕಿ ಇದು ಮಾಡಿದ್ರೆ ಎಲ್ಲ ನಾಟಿ ಮಾಡಿ ಇದು ಮಾಡಿದ್ರೆ ದೇವ್ರ ದಯ ಏನು ತೊಂದರೆ ಇಲ್ಲ, ಆರಾಮಾಗ ಒಳ್ಳೆ. ಈಗ ಒಂದು 4 ಸರಿ ಕಟ್ ಮಾಡಿದ್ದೀವಿ, ಒಂದು 500 kg ಹೋಗೈತೆ. ಇಲ್ಲಿ ನಮ್ಮ ದೊಡ್ಡಬಳ್ಳಾಪುರ ಸ್ವಲ್ಪ ಈಗ ರೇಟ್ ಡೌನ್ ಆಗೈತೆ. ಎಷ್ಟು ಒಂದು 250-300, ಸ್ಟಾರ್ಟಿಂಗ್ 400 ರೂಪಾಯಿ ಹೋದ್ವಿ. ಈಗ ಆಷಾಢ ಬಂದಿರೋದ್ರಿಂದ ಒಂದು 250-300 ನೋಡೋಣ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಮ್ಮ ಅನಿಸಿಕೆ ಒಂದು 800 ರೂಪಾಯಿ ಅಂತ ಹೋಗ್ಬೋದು ಅಂತ ಒಂದು ನಂಬಿಕೆ ಐತೆ. 800 ರೂಪಾಯಿ ಅಂತ ಹೋದ್ರೂ ನಮ್ಗೆ ಫ್ಲಾಟಲ್ಲಿ ಏನಿಲ್ಲ ಅಂದ್ರೂ ಕಡೆ ಆಗಸ್ಟಲ್ಲಿ ಒಂದು 10ರಿಂದ 15 ಲಕ್ಷ ದುಡ್ಡು ಮಾಡ್ಬೋದು. ಈಗ ಮಾರ್ಕೆಟ್ ರೇಟ್ ಡೌನ್ ಅಂತ ಹೇಳ್ತಾ ಇದ್ದಾರಲ್ಲ, ಹೆಂಗಿದೆ ರೇಟ್? ಇಲ್ಲಿ 250-300 ಐತೆ. ಹೊಸಕೋಟೆಲೆಲ್ಲ 500 ರೂಪಾಯಿ 400 ರೂಪಾಯಿ ಆ ತರ ಐತೆ. ಅಂದ್ರೆ ನಾವು 200 kg 300 kg ಇವಾಗ ಶಾಂಪಲ್ ಸ್ಟಾರ್ಟರ್ ಆಗಿರೋದ್ರಿಂದ ಅಲ್ಲಿ ತಗೊಂಡೋಗಕ್ಕೆ ಸ್ವಲ್ಪ ಲೇಬರ್ಸ್ ಪ್ರಾಬ್ಲಮ್, ಅದರಿಂದ ಕಷ್ಟ ಆಗ್ತಾ ಐತೆ. ನೋಡೋಣ ಮುಂದೆ ಇನ್ನೊಂದು 15 ದಿನ ಆದ್ಮೇಲೆ ಒಂದು 500 kg 1000 kg ಕುಯ್ದಾಗ
ನೋಡೋಣ ಇಲ್ಲೇನ ಡೌನ್ ಇದ್ರೆ ಚಿಕ್ಕಬಳ್ಳಾಪುರ ಇಲ್ಲ ಹೊಸಕೋಟೆ ಹಾಕ್ಬೇಕು ಅಂತಾನೆ ಅನ್ಕೊಂಡಿದೀವಿ. ಇವಾಗ ಹೂವು ಕೀಳ್ಬೇಕಾದ್ರೆ ಒಂದೇ ದಿನ ಕೀಳ್ತೀರಾ? ಒಂದಿನ ಆಗಲ್ಲ. ಇವಾಗ ಇದು ಫುಲ್ ಹೂವು ಬಂದ್ರೆ ಮಿನಿಮಮ್ ಒಂದು 20 ಜನ ಆದ್ರೂ ಒಂದ್ 5 ದಿನ ಆದ್ರೂ ಕಟ್ ಮಾಡ್ಬೇಕು. ತಿರ್ಗಿ ಹಾಗೆ ಹಿಂದೆಯಿಂದ ತಿರ್ಗಿ ಕಟ್ ಮಾಡ್ಕೊಂಡ್ ಬರ್ಬೇಕು. 5 ದಿನ ಆದ್ಮೇಲೆ ತಿರ್ಗಿ ಕಟ್ ಮಾಡ್ಕೊಂಡ್ ಬರ್ಬೇಕು. ಕಂಟಿನ್ಯೂಸ್ ಆಗಿ ಹೊಡಿತಾ ಇರ್ಬೇಕು. 15 days ಆದ್ಮೇಲೆ ಕಂಟಿನ್ಯೂಸ್ ಆಗಿ ಹೊಡಿತಾ ಇರ್ಬೇಕು. ಈಗ ನೀವು 1 ಎಕರೆ ಜಮೀನಲ್ಲಿ ಎಷ್ಟು ಗಿಡ ಹಾಕಿದ್ದೀರಾ? 10,000 ಗಿಡ ಹಾಕಿದ್ವಿ. 10,000ದಲ್ಲಿ ಒಂದು 500 ಗಿಡ ಹೋಗುತ್ತೆ. 500ರಿಂದ 1000 ಗಿಡ ಅದು ಮಾಮೂಲಿ ಬೆಳೆ ಅಂದ್ರೆ ಹೋಗುತ್ತೆ. ತೊಂದ್ರೆ ಇಲ್ಲ. ಈಗೇನು ಒಂದ್ ಗಿಡ ಹೋಗ್ತಿಲ್ಲ. ಆರಾಮಾಗಿ ಚೆನ್ನಾಗೈತೆ ಗಿಡ ಎಲ್ಲ. ಒಳ್ಳೆ ಹೂವನು ಎಲ್ಲ ಚೆನ್ನಾಗಿ ದಪ್ಪನು ಸೈಜ್ ಬರ್ತಾವೆ. ಸೈಜ್ ಚೆನ್ನಾಗಿದೆಯಲ್ಲ? ಸೈಜ್ ಎಲ್ಲ ಸೂಪರ್ ಆಗೈತೆ. ಅಂದ್ರೆ ನೆನ್ನೆ ಎಲ್ಲ ಕಟ್ ಮಾಡಿದೀವಿ. ಅದರಿಂದ ಹೂವು ಸ್ವಲ್ಪ ಕಾಣಿಸ್ತಿಲ್ಲ ಅಷ್ಟೇ. ಇನ್ನೊಂದು 3 days ಆದ್ರೆ ಫುಲ್ ಹೂವು ಇವೆಲ್ಲ ಇನ್ನೊಂದು ವಾರ 15 ದಿನ ಬಂದ್ಬಿಡುತ್ತೆ. ಇವೆಲ್ಲ ಬಂದ್ರೆ ಸ್ವಲ್ಪ ಹೂವು ಕಾಣಿಸುತ್ತೆ ನಮ್ಗೆ. ಒಳ್ಳೆ ಶೈನಿಂಗು ಮತ್ತೆ ಏನು ತೊಂದರೆ ಇಲ್ಲ. ಆತರ ಏನೂ ಇಲ್ಲ. ಒಳ್ಳೆ ನಾವು ಇದನ್ನ ಮಗು ಸಾಕ್ತಂಗ್ ಸಾಕಿದೀವಿ. ಇವಾಗ ಮಗುಗೆ ಏನ್ ಕೊಡ್ತೀವ ಸ್ಟಾರ್ಟಿಂಗ್ ಇಂದ ಆ ತರ ಎಲ್ಲ ಫುಡ್ ಕೊಟ್ಕೊಂಡು ಇದಕ್ಕೆ ಏನ್ ಬೇಕೋ ಅದೇ ತರ ಎಲ್ಲ ಇದ್ ಮಾಡಿ ನಮ್ ದರ್ಶನ್ ಅನ್ನೋರು ಯಾವ ತರ ಸಜೆಷನ್ ಇರೋರ ಅದೇ ತರ ನಾವ್ ಒಂದಿನ ಊಟ ತಿನ್ನಕ್ ಲೇಟ್ ಆಗೋದು ಒಂದ್ ಟೈಮ್. ಈ ಒಂದಿನ ಔಷಧಿ ಹೊಡೆಯೋದೇ ಆಗ್ಲಿ ಬಿಡೋದೇ ಆಗ್ಲಿ ಇದಕ್ಕೆ ಏನ್ ಬೇಕೋ ಅವಾಗಂದ ಅವತ್ತು ಮಾಡ್ಬಿಟ್ಟೆ ನಾವು ಮುಂದೆ ಮಾಡ್ತಾ ಇದ್ದೀವಿ. ಆಮೇಲೆ ನೀವು ಒಂದ್ ಗಿಡ ಇದು 1 ಎಕರೆ ಹಾಕಿದ್ರಲ್ಲ, ಎಷ್ಟು ಖರ್ಚು ಬರ್ಬೋದು ಅಂದಾಜು? ಈಗ ನಂದು 1-2.5 ಲಕ್ಷ ಖರ್ಚು ಬಿದ್ದೈತೆ. ಗಿಡ ಬಂದು 2,500 ರೂಪಾಯಿ. ಎಲ್ಲಿ ತಂದ್ರಿ ಗಿಡ? ಎಗ್ಡಳ್ಳಿ ಚಿಕ್ಕಬಳ್ಳಾಪುರ ಎಗ್ಡಳ್ಳಿಯಿಂದ. ಇಲ್ಲಿ ತಮಿಳ್ನಾಡಲ್ಲೆಲ್ಲ ಸಿಗುತ್ತೆ 20 ಪೈಸಾ 50 ಪೈಸಾ. ಅವ್ರು ನಾರು ಅಷ್ಟೊಂದು ಚೆನ್ನಾಗಿರಲ್ಲ. 1-2 ಸರಿ ಹಾಕ್ಬಿಟ್ಟು ಏಟ್ ತಿಂದೆ. ಅದರಿಂದ ಈಗ ಇಲ್ಲಿ ಎಗ್ಡಳ್ಳಿಯಲ್ಲಿ ಇವರೇ ನಮ್ಮೂರಲ್ಲಿ ಎಲ್ಲ ತಂದಿದ್ರು. ಅವರು ಹೇಳಿದ್ರು ಹಿಂಗ್ ಚೆನ್ನಾಗವೆ ನೋಡ್ರಿ ಒಂದ್ಸರಿ ಅಂತ. ತಂದು ನೋಡಿದ್ರಿ ಒಳ್ಳೆ ಇಳುವರಿನೂ ಚೆನ್ನಾಗಿ ಬರ್ತೈತೆ. ಗಿಡನೂ ಒಳ್ಳೆ ಚೆನ್ನಾಗೈತೆ. ಹೂವನು ಸೂಪರ್ ಆಗಿ ಬರ್ತೈತೆ. ಇದಕ್ಕೆ ಆಪೋಸಿಟ್ ಕಾಂಪಿಟೇಷನ್ ಇದೆಯಾ ಈ ಹೂವಾಗ ಬೇರೆ ಹೂವುಗಳೇನ? ಈಗ ಮಾಮೂಲಿ ಬರ್ತವೆ ಅಂದ್ರೆ ಅವೆಲ್ಲ ಇಷ್ಟು ಇಳುವರಿ ಬರಲ್ಲ. ಇವಾಗ ಚಾಕ್ಲೇಟ್ ಆಗ್ಬೋದು, ಇಡ್ಲಿ ವೈಟ್ ಅಂತ ಬಂದವೆ, ಮತ್ತೆ ಬಿ ವೈಟ್ ಅಂತವೆ, ಆಮೇಲೆ ಪರ್ಪಲ್ ಅವೆ, ಮತ್ತೆ ಇನ್ನೂ ಬೇಜಾನ್ ತರ ಹಲವಾರು ತರ ಹೂವು ಅವೆ. ಆದ್ರೆ ಇದ್ರ ಅಷ್ಟು ಕಷ್ಟ ಬೆಳೆಯೋದು ಇನ್ಯಾವುದಿಲ್ಲ. ಆದ್ರೆ ಇದು ಬೆಳೆದ್ರೆ ಅವೆಲ್ಲಕ್ಕಿಂತ ಒಳ್ಳೆ ರೇಟ್ ಸಿಗುತ್ತೆ. ನಿಮ್ಮ ಯುವ ರೈತರಾಗಿ ನಿಮ್ಮ ಅನುಭವವನ್ನು ಹೆಂಗ್ ಹೇಳ್ತೀರಾ ಈ ಹೂವ ಸರ್? ಬೆಳೆಗಾರರಲ್ಲಿ ನಾವು ತೋಟ ನಮ್ಮ ಅಪ್ಪೋರು ಕಾಲದಿಂದನೂ ಮಾಡ್ತಾ ಇದ್ರು. ನಾವು ಅವಾಗ ಸ್ವಲ್ಪ ಬೋರ್ ಹಾಕ್ಸಿ ಎಲ್ಲ ಸ್ವಲ್ಪ ಇದಾಗಿದ್ರು. ನಮ್ಮ ಅಪ್ಪೋರೆಲ್ಲ ಒಂಚೂರು ಸ್ವಲ್ಪ ಕೆಳಗಡೆ ಮಟ್ಟದಾಗಿದ್ರು. ಆಮೇಲೆ ನಾವು ಎಲ್ಲ ಸಪೋರ್ಟ್ ಮಾಡಿ ಈಗ ತೋಟ ಅಂತ ಎಲ್ಲರೂ ಏನ್ ರೈತರು ಹಂಗೆ ಹಿಂಗೆ ಅಂತ ಹೇಳ್ತಾರೆ. ನಮ್ಮ ಅಪ್ಪರು ನಾವ್ ಯಾಕೆ ಬಿಡ್ಬೇಕು ಅಂದ್ಬಿಟ್ಟು ನಾವು ತೋಟನೂ ಮಾಡ್ತಾ ಇದೀವಿ. ಅಡಿಕೆ ತೋಟನೂ ಐತೆ ನಮ್ದು. ಅಡಿಕೆನೂ ಮೇಂಟೈನ್ ಮಾಡ್ತೀವಿ. ಇದು ಐತೆ. ಹಂಗೆ ಮಾಡೋರು ವರ್ಷಕ್ಕೊಂದು ಇದ್ದು ಅದೆಲ್ಲ ಸೇರಿ ಒಂದು 15ರಿಂದ 20 ಲಕ್ಷ ದುಡ್ಡು ಮಾಡ್ತಾ ಇದೀವಿ ಸರ್. ಅಂದ್ರೆ ಸರ್ಕಾರಿ ನೌಕರರಿಗಂತೂ ಹೆಚ್ಚಿನ ಸಂಬಳ ತಗೊಂಡಂಗೆ ರೈತರು. ಹೌದು. ಮಂತ್ಲಿ ಒಂದು ಅಡಿಕೆದಲ್ಲೇ ನಮ್ದು 1 ಲಕ್ಷ ಲೆಕ್ಕಕ್ಕೆ ಅಕೌಂಟ್ ಬೀಳಂಗ್ ಮಾಡ್ಕೊಂಡಿದೀವಿ. ಇವಾಗ ನಮ್ದೊಂದು ಒಂದು 600 ಗಿಡ ಐತೆ. ಒಂದ್ ಗಿಡ 1,000 ರೂಪಾಯಿ ಲೆಕ್ಕ ಕೊಡ್ತಾ ಐತೆ. ಈಗ ಚೆನ್ನಾಗಿ ಇಳುವರಿ ಬಂದ್ರೆ ನಮ್ದು 100-600 100 ಗಿಡ ವೇಸ್ಟೇಜ್ ಅಂದ್ರೆ ಇದು ಎಲ್ಲ ಬಂದಿಲ್ಲ ಅಂದ್ರೂ 1,500 ಗಿಡ 1,000 ರೂಪಾಯಿ ಅಂದ್ರೆ ವರ್ಷಕ್ಕೆ 15 ಲಕ್ಷ ಆಯ್ತು. 15 ಲಕ್ಷ 3 ಲಕ್ಷ ಖರ್ಚು ತಗೊಂಡ್ರೆ 12 ಲಕ್ಷ ಉಳಿಯುತ್ತೆ. ಇನ್ನ ಮಾಮೂಲಿ ಸಣ್ಣ ಪುಟ್ಟ ಇವಾಗ ಹೂ ಗಿಡದಲ್ಲಿ ಹೆಂಗೆ ಮಾಡಿದ್ರು ನಮ್ಗೆ 1 ಲಕ್ಷ ಲಾಭ ಬಂದೇ ಬರುತ್ತೆ. ಅದರಿಂದ ರೈತರು ಈ ಓಕೆ ಆ ಕೈ ಅವ್ರ ಕೈ ರೈತರು ಹೇಳ್ತಾವ್ರೆ. ಅದೆಲ್ಲ ತಪ್ಪು. ರೈತರಿದ್ರೇನೆ ಇವಾಗ ಜನ ಎಲ್ಲ ಸರ್ಕಾರಿ ನೌಕರು ಅಷ್ಟೇ ರೈತರಿಂದನೇ ಎಲ್ಲ ಬದುಕ್ತಾ ಇರೋದು. ರೈತರಿಗೆ ಏನು ಬೆಳ್ದಿಲ್ಲ ಅಂದ್ರೆ ಯಾರು ಊಟ ಮಾಡಕ್ಕೂ ಆಗಲ್ಲ. ಪ್ರತಿಯೊಂದು ಏನು ರೈತರೇ ಇಲ್ಲ ಅಂದ್ರೆ ದೇಶನೇ ಇಲ್ಲ. ಈಗ ಇವಾಗ ಈ ಸ್ಯಾಮಂತಿಗೆ ಹೂವು ಬೆಳೀತಾ ಇರ್ತಕ್ಕಂಥದ್ರ ಬಗ್ಗೆ ಸಲಹೆ ಸೂಚನೆಗಳನ್ನು ನೀಡಿ ರೈತರಿಗೆ ಉತ್ಸಾಹವನ್ನು ತುಂಬಿಸ್ತಾ ಇರ್ತಕ್ಕಂಥ ಯುವ ಪದವೀಧರ ಅಂದ್ರೆ BSc ಕಂಪ್ಲೀಟ್ ಮಾಡಿ ಇವಾಗ ವ್ಯವಸಾಯ ಕ್ಷೇತ್ರಕ್ಕೆ ಮೀಸಲಿಟ್ಕೊಂಡಿರ್ತಕ್ಕಂಥ ದರ್ಶನ್ ಮಾರುತಿ ಅವರು ಈ ರೈತರಿಗೆ ಏನೇನು ಸಲಹೆ ಸೂಚನೆಗಳು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ವಿವರಿಸ್ತಾರೆ ರೈತರಿಗೆ. ನಮಸ್ತೆ ರೈತ ಬಾಂಧವರೇ, ನನ್ನ ಹೆಸರು ಬಂದು ದರ್ಶನ್ ಮಾರುತಿ. ನಾನು BSc ಅಗ್ರಿಕಲ್ಚರ್ ಗ್ರಾಜ್ಯುಯೇಟು. ನಾನು ಏರಿಸ್ ಕಂಪ್ನಿ ಒಳಗಡೆ ಎಕ್ಸ್ಟೆನ್ಷನ್ ಫೀಲ್ಡ್ ಎಲ್ಲ ಮೇಂಟೈನ್ ಮಾಡಿಸ್ತಾ ಇರ್ತೀನಿ. ಫುಲ್ ಕಂಪ್ಲೀಟ್ ವಿಸಿಟ್ ಕೊಟ್ಟು ಅವ್ರಿಗೆ ರೈತರಿಗೆ ಹೆಲ್ಪ್ ಆಗೋ ಥರ ನಾನೊಂದು ಫೀಲ್ಡ್ನ ಮೇಂಟೈನ್ ಮಾಡ್ತಾ ಇರ್ತೀನಿ. ಹೀಗೆ ಫೀಲ್ಡ್ ಮೇಂಟೈನ್ ಮಾಡ್ತಾ ಇಲ್ಲಿ ಮಜ್ರಾ ಹೊಸಳ್ಳಿ ಗ್ರಾಮದಲ್ಲಿ ಕೇಶವಮೂರ್ತಿ ಅಂತ ಅವರು ಮೇಂಟೈನ್ ಮಾಡ್ತೀನಿ. ಅವ್ರದ್ದು ಬಂದು 3/4 ಎಕರೆ ಸೆಂಟ್ರಲ್ ಉಪ್ಪಾಡು. ನಾನು ಫ್ರಮ್ 0 ಇಂದನೇ ಮೇಂಟೈನ್ ಮಾಡ್ಕೊಂತ ಬಂದಿದ್ದೀನಿ.
ಮಾಡ್ತಾ ಇರ್ಬೇಕಾದ್ರೆ ಇವ್ರ ಜೊತೆಗೆ ಉಳಿರುವಂತಹ ಚಂದ್ರನ್ ಅವರು ಉಳಿದ್ರು. ಇಲ್ಲಿಗೆ ಹತ್ರ 10,000 ನಾರು ಬಿದ್ದಿದೆ. 1 ಎಕರೆಯಲ್ಲಿ ಮಾಡಿದ್ದಾರೆ ಇವರು. 2 ಲೈನ್ ಮಾಡಿದ್ದಾರೆ ಸೆಂಟೆಲ್. 1 ತಿಂಗಳು 1.5 ತಿಂಗಳು ಆದ್ಮೇಲೆ ಅವ್ರಿಗೆ ವಿಪರೀತ ಗಿಡ ಸಾಯಕ್ಕೆ ಸ್ಟಾರ್ಟ್ ಆಯ್ತು. ಇವ್ರ ಸ್ನೇಹಿತರಾದ ಕೇಶವ ಮೂರ್ತಿನ ಕರ್ಸ್ಬಿಟ್ಟು, ಸರ್ ಬನ್ನಿ ನಮ್ಮ ಪ್ಲಾಟಿಗೆ ವಿಸಿಟ್ ಮಾಡಿ ಒಂದ್ಸಲಿ ನೋಡಿ, ಸ್ವಲ್ಪ ನಮ್ದೊಂದು ಪ್ಲಾಟ್ ಅಲ್ಲಿ ಒಂದು ಅರ್ಧ ಉಳಿಸ್ಕೊಡಿ ಅಂತ ಕೇಳಿರು. ಸರ್ ಇಲ್ಲ, ನಾನು ಪ್ರಯತ್ನ ಎಲ್ಲ ಪಟ್ಟು ಒಂದು ಉಳಿಸ್ಕೊಡ್ತೀನಿ ಸರ್, ಎಲ್ಲ 75 ಭಾಗ ಉಳಿಸ್ಕೊಡ್ತೀನಿ, ಚೆನ್ನಾಗಿದೆ ಮಾಡೋಣ ಬಿಡಿ ಅಂತ ಹೇಳಿ ಅವ್ರಿಗೆ ಧೈರ್ಯ ತುಂಬಿದೆ. ಸೇವಂತಿಗೆಯಲ್ಲಿ ಇತ್ತೀಚೆಗೆ ನಮ್ಮ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ವಿಜಯಪುರ, ಇಲ್ಲಿ ನಮ್ಮ ಈ ಕಡೆ ಸೌತ್ ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ನಾವು ಸೆಂಟ್ರಲ್ ಅದರಲ್ಲಿ ಅತಿ ಹೆಚ್ಚಾಗಿ ಬರುವಂತ ರೋಗ ಅಂತಂದ್ರೆ ವಿಲ್ಟ್ ಸಮಸ್ಯೆ. ಎಲ್ಲರಿಗೂ ಗಿಡ ಸಾಯೋ ಸಮಸ್ಯೆ ಸಿಕ್ಕಾಪಟ್ಟೆ ಬರ್ತಾ ಇದೆ. ಅದರಲ್ಲಿ ಬ್ಯಾಕ್ಟೀರಿಯಂ ವಿಲ್ಟ್ ಅಂತ ಬರ್ತಿದೆ, ಫಿಶೇರಿಯಂ ವಿಲ್ಟ್ ಅಂತ ಬರ್ತಿದೆ, ಸ್ಕ್ಲೆರೋಸಿಯಂ ವಿಲ್ಟ್ ಅಂತ ಬರ್ತಿದೆ, ಎಲ್ಲ ಮತ್ತೆ ಕಾಂಪ್ಲೆಕ್ಸ್ ವಿಲ್ಟ್ ಬರ್ತಾ ಇದೆ. ಯಾಕೆ ಈ ತರ ಕಾರಣ ಆಗಿದೆ ಅಂತಂದ್ರೆ, ಮೇನ್ ವಿಲ್ಟ್ ಬರಕ್ ಕಾರಣ ಏನಾಗ್ತಿದೆ ಅಂದ್ರೆ, ಭೂಮಿ ಒಳಗಡೆ ಸೂಕ್ಷ್ಮಾಣು ಜೀವಿಗಳು ಕಡಿಮೆ ಆಗ್ತಿದೆ. ಭೂಮಿ ಒಳಗಡೆ ನಾವು ಸೂಕ್ಷ್ಮಾಣು ಜೀವಿಗಳು ಕಡಿಮೆ ಆದಂಗೆ ಇದು ಭೂಮಿಯಲ್ಲಿ ರೋಗಗಳು ಜಾಸ್ತಿ ಆಗ್ತದೆ. ಈ ವಿಲ್ಟ್ ಎಲ್ಲ ಸಮಸ್ಯೆ ಬರ್ತಾ ಇರೋದೇ ಫಸ್ಟ್ ಆಫ್ ಆಲ್ ಭೂಮಿಯಲ್ಲಿರೋ ರೋಗದಿಂದನೇ ವಿಲ್ಟ್ ಬರ್ತಾ ಇರೋದು. ವಿಲ್ಟ್ ಬಂದ್ಮೇಲೆ ಏನಾಗುತ್ತೆ ಅಂತಂದ್ರೆ, ಗಿಡದ ಬೇರೆಲ್ಲ ಕೊಳಿತಾ ಬರುತ್ತೆ. ಬೇರೆ ಕೊಳ್ತಿದ ತಕ್ಷಣ ಏನಾಗುತ್ತೆ ಅಂತಂದ್ರೆ, ಅದಕ್ಕೆ ಆಹಾರ ಸಪ್ಲೈ ಆಗೋದು ಕಡಿಮೆ ಆಗುತ್ತೆ. ಆಹಾರ ಸಪ್ಲೈ ಆಗಿದ್ ಕಡಿಮೆ ಆಗತ್ತಂದ್ರೆ ಆಮೇಲೆ ಗಿಡ ಸಾಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ನನ್ನ ಸಲಹೆ ಏನ್ ಕೊಡ್ಬೋದು ಅಂತಂದ್ರೆ, ಈಗ ನಾನು ಫೀಲ್ಡ್ ಅಲ್ಲಿ ನೋಡ್ತಾ ಇದ್ದೀನಲ್ಲ, ಎಷ್ಟೋ ಜನ ರೈತರು ಏನ್ ಮಾಡ್ತಾ ಇದ್ರೆ, ಗಿಡ ಸತ್ತಾಗ ಏನ್ ಮಾಡ್ತಾರ ಅಲ್ಲೇ ಇರ್ತೈತೆ. ಅದು ಯಾಕೆ ಅಲ್ಲಿ ಇರಬಾರ್ದು ಅಂತ ನಾನು ಹೇಳ್ತೀನಿ ಅಂತಂದ್ರೆ, ಮೇನ್ ಆಗಿ ಆ ರೋಗ ಬೇರೆ ಕಡೆ ಜಾಸ್ತಿ ಅಳ್ತಾ ಇರೋದು ನೀರಿನಿಂದ, ಗಾಳಿಯಿಂದ ಮತ್ತೆ ಮಣ್ಣಿನಿಂದ. ನೀವು ಹಾಕ್ತಿರೋ ಗಿಡ, ಎಕ್ಸಾಂಪಲ್ ಈ ಗಿಡ ಇಲ್ಲಿ ಸಾಯ್ತಾ ಇದೆ ಅಂತಂದ್ರೆ, ಆ ಬೇರಲ್ಲಿರೋಂಥ ರೋಗ ಏನಾಗುತ್ತೆ ಅಂತಂದ್ರೆ, ಡ್ರಿಪ್ ಮೂಲಕ ನೀರಿನಲ್ಲಿ ಬೇರೆ ಗಿಡಕ್ಕೆ ಸ್ಪ್ರೆಡ್ ಆಗುತ್ತೆ. ನಾವು ಆ ಗಿಡನ ಕಿತ್ಬಿಟ್ಟು ಡೆಸ್ಟ್ರಾಯ್ ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ ಅಂತಂದ್ರೆ, ಅಲ್ಲಿ ಒಂದಷ್ಟು ಪರ್ಸೆಂಟೇಜ್ ನಮಗೆ ಕಂಟ್ರೋಲ್. ಅದನ್ನ ಗಿಡ ಮೆಥಡ್ ಯಾವ ಥರ ಅಂತಂದ್ರೆ, ಅದನ್ನ ಪಟ್ಟಂತ ನಾವು ಕಿತ್ತರೆ ಏನಾಗುತ್ತೆ ಅಂತಂದ್ರೆ ಬೇಗ ಹರಡುತ್ತೆ. ಅದನ್ನ ಫಸ್ಟ್ ನೀಟಾಗಿ ಸ್ಪೋರ್ಸ್ ಎಲ್ಲ ಇರುತ್ತಲ್ಲ, ಅಲ್ಲಿ ಅಳ್ದಿರೋ ಥರ ನಾವು ಗಿಡನ ನಿಧಾನವಾಗಿ ಕಿತ್ತಿ ಚೀಲಕ್ಕೆ ಪಟ್ಟಂತ ಹೋಗ್ಬೇಕು. ಇಲ್ಲಿ ಇಕ್ಬಾರ್ದು, ಇಲ್ಲಿ ಕಿತ್ತ ತಕ್ಷಣ ಹಳ್ಳಕ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಕಿತ್ತಿದ ತಕ್ಷಣ ಏನ್ ಮಾಡ್ಬೇಕು, ನಾವು ಸುಣ್ಣನ ತಗೊಂಡು ಅಲ್ಲಿ ಹಾಕೋದ್ರಿಂದ ನಮಗೆ ಅಲ್ಲಿ ಬೇರೆ ಕಡೆಗೆ ಅಳ್ದಿರೋ ತರ ಅಲ್ಲಿ ಕಂಟ್ರೋಲ್ ಆಗುತ್ತೆ. ಇನ್ನು ನಾವು ಕೆಮಿಕಲ್ ಮೆಥಡಿಗೆ ಬಂದಾಗ, ನಾವು ಕೆಮಿಕಲ್ ಮೆಥಡ್ ನಾವು ಕಂಟ್ರೋಲ್ ಮಾಡಕ್ ಬಂದಾಗ ಏನ್ ಮಾಡ್ಬೇಕು ಅಂತಂದ್ರೆ, ಫಸ್ಟ್ ಬ್ಯಾಕ್ ಟು ಬ್ಯಾಕ್ ಡ್ರೆಂಚಿಂಗ್ ತಗೊಬೇಕು. ಈಗ ನಾವು ಬ್ಯಾಕ್ ಟು ಬ್ಯಾಕ್ ಡ್ರೆಂಚಿಂಗ್ ತಗೊಳೋದ್ರಿಂದ ಏನಾಗುತ್ತೆ ಅಂದ್ರೆ, ಫಸ್ಟ್ ಅದಕ್ಕೆ ಗಿಡಕ್ಕೆ ಅಲ್ಲಿರೋಂಥ ಭೂಮಿಯಲ್ಲಿ ಇರುವಂತ ರೋಗ ಏನಾಗುತ್ತೆ ಕ್ಲಿಯರ್ ಆಗುತ್ತೆ. ಬ್ಯಾಕ್ ಟು ಬ್ಯಾಕ್ ಡ್ರೆಂಚಿಂಗ್ ಆದ್ಮೇಲೆ ಆಲ್ರೆಡಿ ಅಲ್ಲಿ ಬಂದಿರೋ ವಿಲ್ಟ್ ಏನಾಗಿರುತ್ತೆ, ಬೇರೆಲ್ಲ ಡ್ಯಾಮೇಜ್ ಆಗಿರುತ್ತೆ. ಈ ಬೇರು ಡ್ಯಾಮೇಜ್ ಆದಾಗ ಏನಾಗುತ್ತೆ, ಗಿಡ ಸ್ಟ್ರೆಸ್ಸಿಗೆ ಬಂದಿರುತ್ತೆ. ಫಸ್ಟ್ ನಾವೇನು ಎಲ್ಲ ರೋಗಕ್ಕೆ, ನಾವು ಗಿಡ ಸಾಯೋ ರೋಗಕ್ಕೆ ನಾವು ಈಗ ಏನ್ ಮಾಡ್ತೀವಿ, ಔಷಧಿ ಮಾಡ್ತೀವಿ, ರೂಟ್ ಡೆವಲಪ್ಮೆಂಟ್ ಮಾಡೋಕ್ಕೆ ನಾವು ಯೂಸ್ ಮಾಡ್ತೀವಿ. ರೂಟ್ ಡೆವಲಪ್ಮೆಂಟ್ ಮಾಡಬೇಕು, ಇಮಿಡಿಯೇಟ್ ನಾವು ರೂಟ್ ಡೆವಲಪ್ಮೆಂಟ್ ಮಾಡ್ಕೊಂಡು ಗಿಡ ಡೆವಲಪ್ಮೆಂಟ್ ಮಾಡಬೇಕು. ಆಮೇಲೆ ಗಿಡ ಸಾಯೋ ಸಮಯದಲ್ಲಿ ನಾವು ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ಸ್ನ ಕಡಿಮೆ ಮಾಡಬೇಕು. ಅವಾಗ ವಿಪರೀತ ಜಾಸ್ತಿ ಆಗುತ್ತೆ. ನಾವು ಹಂಗೂ ಕೊಡಬೇಕು ಅಂತ ಅಂದ್ರೆ ಏನ್ ಮಾಡ್ಬೇಕು, ಫಸ್ಟ್ನೇ ದಿನ ಇವಾಗ ನಾವೇನ್ ಮಾಡ್ತಾ ಇದೀವಿ, ಗಿಡ ಸಾಯೋದಕ್ಕೆ ಕೊಟ್ಟು 4 ದಿನಕ್ಕೆ ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ಸ್ ಕೊಡ್ಬೇಕು. ಅದಾದ 4 ದಿನಕ್ಕೆ ತಿರುಗಿ ಗಿಡ ಸಾಯೋದಕ್ಕೆ ಕೊಡ್ಬೇಕು. ಆ ತರ ಅದ್ರ ಜೊತೆ ಏನ್ ಮಾಡ್ಬೇಕು ಅಂತಂದ್ರೆ, ನಾವೀಗ ಸೂಕ್ಷ್ಮಾಣು ಜೀವಿಗಳು ಕಡಿಮೆ ಆಗಿದೆ ಭೂಮಿಯಲ್ಲಿ ಸೂಕ್ಷ್ಮಾಣು ಜೀವಿಗಳು ಕಡಿಮೆ ಆಗಿರೋದ್ರಿಂದ ಯಾರು ತುಂಬಬೇಕು, ಅದು ನಾವೇ ತುಂಬಬೇಕು. ನಾವೇ ಕಡಿಮೆ ಮಾಡಿದೀವಿ, ನಾವೇ ತುಂಬಬೇಕು. ಹಂಗಾಗಿ ಈ ಸೂಕ್ಷ್ಮಾಣು ಜೀವಿಗಳಂದ್ರೆ ಯಾವುವು, ಟ್ರೈಕೋಡರ್ಮಾ, ಸೂಡೋಮೋನಾಸ್, ಮೈಕೋರೈಜಾ, DSB, PMB, AMC ಇಂಥ ಹಲವಾರು ಸೂಕ್ಷ್ಮಾಣು ಜೀವಿಗಳನ್ನ ನಾವು ಭೂಮಿಗೆ ಕೊಡಬೇಕು. ಇವನ್ ಎಲ್ಲಿ ಸಿಗ್ತವೆ ಅಂತಂದ್ರೆ, ನಮ್ಮ GKVK ಆದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಿಗುತ್ತೆ, IIHR ಹೆಸರುಘಟ್ಟ ಅಲ್ಲೂ ಸಿಗುತ್ತೆ, ಮತ್ತೆ ನಿಮ್ಮ ಹತ್ತಿರವಾದ KVK ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಿಮ್ಗೆ ಇವೆಲ್ಲ ಸಿಗುತ್ತೆ. ಇವನ್ ಯಾವ ತರ ನಾವು ಕೊಡ್ಬೇಕು ಅಂತಂದ್ರೆ, ಕೆಮಿಕಲ್ ಕೊಡೋಕ್ಕಿಂತ 4-5 ದಿನ ಮುಂಚೆ ನಾವು ಇದನ್ನ ಸೇರಿಸೋದ್ರಿಂದ ಭೂಮಿಗೆ ಉಳ್ಕೊಳ್ಳುತ್ತೆ. ಯಾಕೆಂದ್ರೆ ಅದು ಜೀವ. ನಾವು ಕೆಮಿಕಲ್ ಕೊಟ್ಟಿದ ತಕ್ಷಣ ಇಮಿಡಿಯೇಟ್ ಸತ್ತೋಗ್ಬಿಡ್ತೇವೆ. ಅವನ್ನ ನಾವು ಭೂಮಿಗೆ ಕೊಟ್ಟರೆ ಅಲ್ಲಿ ಬೆಳವಣಿಗೆ ಆಗ್ಬೇಕು. ಬೆಳವಣಿಗೆ ಆಗತಕ್ಕ ನಾವು ಬಿಡ್ಬೇಕು. ಯಾಕೆಂತಂದ್ರೆ ನಾವು ಇಮಿಡಿಯೇಟ್ ನಾವು ಕೆಮಿಕಲ್ ಕೊಟ್ಟು ಅಂತಂದ್ರೆ ಅದೆಲ್ಲ ಸತ್ತೋಗ್ಬಿಡುತ್ತೆ. ಇದ್ ಕಡೆ ನಾವು ಆರ್ಗ್ಯಾನಿಕ್ ಮೆಥಡ್ ಅಲ್ಲೂ ನಾವು ಸೂಕ್ಷ್ಮಾಣು ಜೀವಿಗಳು ಕೊಟ್ಬಿಟ್ಟು ಕೂಡ ನಾವು ಮೇಲ್ ಕೆತ್ಕೊಬೇಕು ಪ್ಲಾಟ್ನ, ಮತ್ತೆ ಕೆಮಿಕಲ್ ಮೆಥಡ್ ಅಲ್ಲೂ ಕಂಟ್ರೋಲ್ ಮಾಡ್ಕೊಬೇಕು. ಎರಡೂ ನಾವು ಒಂದೇ ಮಾಡ್ತೀವಿ ಅಂತ ಅಂದ್ರೆ ಈಗ ಆಗಲ್ಲ. ಸೆಂಟ್ರಲ್ ವೆರೈಟಿಯಲ್ಲಿ ಸಿಕ್ಕಾಪಟ್ಟೆ ವಿಲ್ಟ್ ಕಾಣಿಸ್ತಾ ಇದೆ. ಹಂಗಾಗಿ ಈ ಇತ್ತೀಚಿನ ರೈತರು ಏನ್ ಮಾಡ್ತಾರೆ, ಸರ್ ಅರ್ಧ ಉಳಿದ್ಬಿಟ್ರೆ ಸಾಕು ಸರ್ ಪ್ಲಾಟು ಅಂತ ಇದ್ದಾರೆ. ಆ ಮಟ್ಟಕ್ಕೆ ಬಂದ್ಬಿಟ್ಟಿದ್ವಿ. ನಮ್ಮ ಭೂಮಿ ಅಷ್ಟು ಈಗ ಏನಾಗ್ಬಿಟ್ಟಿದೆ, ರೋಗ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಟ್ಟಿದೆ. ಆ ರೋಗ ನಾವು ಏನ್ ಮಾಡ್ಬೇಕು ಅಂತಂದ್ರೆ, ಹೋಗ್ಸ್ಬೇಕು ಅಂದ್ರೆ ಸೂಕ್ಷ್ಮಾಣು ಜೀವಿಗಳನ್ನ ಬೆಳೆಸ್ಬೇಕು. ಇಮಿಡಿಯೇಟ್ ಸೈಂಟಿಫಿಕ್ ಮೆಥಡ್ ಅಲ್ಲಿ ನಾವು ಡ್ರೆಂಚಿಂಗ್ ತಗೊಬೇಕು. ಸೈಂಟಿಫಿಕ್ ಮೆಥಡ್ ಅಲ್ಲಿ ಡ್ರೆಂಚಿಂಗ್ ಆದ್ಮೇಲೆ ಏನ್ ಮಾಡ್ಬೇಕು, ರೂಟ್ ಡೆವಲಪ್ಮೆಂಟ್ ಮಾಡಬೇಕು. ರೂಟ್ ಡೆವಲಪ್ಮೆಂಟ್ ಆದ್ಮೇಲೆ ನೀಟಾಗಿ ಬ್ಯಾಕ್ ಟು ಬ್ಯಾಕ್ ಅದನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ಬೇಕು.
ಅವರ ಅಭಿಪ್ರಾಯವನ್ನು ತಿಳಿಸಿದರು. ಏನಂತ, ದರ್ಶನ್ ಮಾರುತಿಯವರ ಸಲಹೆ ಸೂಚನೆಗಳ ಮೇರೆಗೆ ನಾನು ಈ ಬೆಳೆಗಳನ್ನು ಬೆಳೀತಾ ಇದ್ದೀನಿ ಅಂತಂದರು. ನಮ್ಮ ದರ್ಶನ್ ಅವರು ಈ ಸ್ಯಾಮಂತಿಗೆ ಹೂವು ಬೆಳವಣಿಗೆ ಬಗ್ಗೆ ಏನೇನು ಅವರು ಸಲಹೆ ಸೂಚನೆಗಳು ಕೊಟ್ಟಿದ್ದಾರೆ ರೈತರಿಗೆ ಅನ್ನೋದ್ರ ಬಗ್ಗೆನೇ ತಿಳ್ಕೊಳ್ಳೋಣ. ದರ್ಶನ್ ಅವರೇ, ಇವಾಗ ರೈತರಿಗೆ ಸಲಹೆಗಳು ಯಾವ ಥರ ನೀಡ್ತಾ ಇದ್ದೀರಾ? ಸರ್, ಮೊದಲಿಗೆ ಬಂದು ಇದು ಈ ರೋಗ ಬರ್ತಾ ಇರೋದೇ ಮೇಜರಾಗಿ ಭೂಮಿಯಲ್ಲಿ ಸೂಕ್ಷ್ಮಾಣುಜೀವಿಗಳು ಕಡಿಮೆ ಆಗ್ತಿದೆ, ಮತ್ತು ಕೆಟ್ಟು ಬ್ಯಾಕ್ಟೀರಿಯಾ, ಕೆಟ್ಟು ಫಂಗಸ್, ಅಂದರೆ ರೋಗ ಬರುವಂಥ ಈ ಫಂಗಸ್ಸು ಬ್ಯಾಕ್ಟೀರಿಯಾ ಜಾಸ್ತಿ ಆಗೋದ್ರಿಂದ ಈಗ ರೋಗ ಅತಿ ಹೆಚ್ಚಾಗಿ ಕಾಣಿಸ್ತದೆ. ಇದಕ್ಕೆ ಮೇಜರು ಯಾವ ಥರ ಜಾಸ್ತಿ ಹೇಳ್ತಾ ಇದೆ ಅಂದರೆ, ಇದಕ್ಕೆ ನೀರು ವಿಪರೀತ ನೀರು ಆದಾಗ ಸಿಕ್ಕಾಪಟ್ಟೆ ಹೇಳ್ತಿದೆ, ಮತ್ತು ವಾತಾವರಣದಲ್ಲಿ ನೋಡಿರಿ ವಾರ್ಮ್ ಹ್ಯೂಮಿಡ್ ಕಂಡೀಷನಲ್ಲಿ ಸಿಕ್ಕಾಪಟ್ಟೆ ಆಗ್ತಿದೆ. ವಾರ್ಮ್ ಹ್ಯೂಮಿಡ್ ಕಂಡೀಷನ್ ಅಂದರೆ ಬಿಸಿಲು ಮತ್ತು ತಂಪು ವಾತಾವರಣದಲ್ಲಿ ಸಿಕ್ಕಾಪಟ್ಟೆ ಅದು ರೋಗ ಕಂಡು ಬರ್ತಾ ಇದೆ. ಮತ್ತು ಇದನ್ನು ನೀರು ಯಾವ ಥರ ಮ್ಯಾನೇಜ್ ಮಾಡಬೇಕು, ಈಗ ಚಿಕ್ಕದ್ರಿಂದ ನಾವು ಇಟ್ಕೊಂಡು ಏನು ಮಾಡಬೇಕು, ಫಸ್ಟು ಚಿಕ್ಕದಲ್ಲಿದ್ದಾಗ 15 ನಿಮಿಷ, ಆಮೇಲೆ ಒಂಚೂರು ದೊಡ್ಡದಾತ 20 ನಿಮಿಷ, ಆಮೇಲೆ 25 ನಿಮಿಷ, ದಿನ ಬಿಟ್ಟು ದಿನ. ನಾವು ಒಂದೇ ಸಲ ಇವತ್ತು ನಾನು 2 ಅವರ್ ಕೊಟ್ಬಿಟ್ಟು ಇನ್ನು 2 ದಿನ ಕೊಡೋಲ್ಲ ಅಂದರೆ ಅದಕ್ಕೂ ಜಾಸ್ತಿ ಆಗ್ತಿದೆ. ಆವಾಗ ಏನಾಗುತ್ತೆ, ಮಾಯ್ಶ್ಚರ್ ಕಂಟೆಂಟ್, ನೀರಿನ ಅಂಶ ಜಾಸ್ತಿ ಆದಾಗ ಅಲ್ಲಿ ಈಗ ರೋಗ ಜಾಸ್ತಿ ಆಗುತ್ತೆ. ನಾವು ಕೊಟ್ಟಿರೋ ನೀರು ಅದು ಒಣಗಬೇಕು, ಭೂಮಿ ಅವೇ ಆಗಬೇಕು, ಅವಾಗೇ ಅದು ನಮಗೆ ನೀಟಾಗಿ ರೋಗನ ಕಂಟ್ರೋಲ್ ಮಾಡ್ಕೊಳಕ್ಕೆ ಬರೋದು. ಈಗ ನಾವು ಕೆಮಿಕಲ್ ಮೆಥಡಲ್ಲೂ ನಾವು ಕಂಟ್ರೋಲ್ ಮಾಡ್ಕೊಬೇಕು, ಆರ್ಗ್ಯಾನಿಕ್ ಮೆಥಡಲ್ಲೂ ನಾವು ಕಂಟ್ರೋಲ್ ಮಾಡ್ಕೊಬೇಕು. ಈಗ ನಾವು ಎಕ್ಸಾಂಪಲ್, ಈಗ ಆರ್ಗ್ಯಾನಿಕ್ ಮೆಥಡ್ ಅಂತಂದರೆ ನಾವು ಸೂಕ್ಷ್ಮಾಣುಜೀವಿಗಳು ಕೊಡಬೇಕು. ಸೂಕ್ಷ್ಮಾಣುಜೀವಿಗಳು ಇವು ಎಲ್ಲಿ ಸಿಗುತ್ತೆ ಅಂತಂದರೆ ಕೃಷಿ ವಿಜ್ಞಾನ ಕೇಂದ್ರ, GKVK, ಮತ್ತು IIHR ಹೆಸರುಘಟ್ಟ, ಮತ್ತು ನಿಮ್ಮ ಸುತ್ತ ಹತ್ತಿರವಾಗಿರುವ ಕೃಷಿ ವಿಜ್ಞಾನ ಕೇಂದ್ರ. ಈಗ ನಮ್ಮ ದೊಡ್ಡಬಳ್ಳಾಪುರ ಕಾಡೋನಹಳ್ಳಿ KVK ಹತ್ತಿರವಾಗಿದೆ. ಅಲ್ಲಿ ಸಿಗುವಂಥ ಟ್ರೈಕೋಡರ್ಮ, ಸೂಡೋಮೋನಸ್, ಮತ್ತು PSP, PMB, AMC, ಅರ್ಕಾ ಮೈಕ್ರೋಬೆಲ್ ಕನ್ಸ್ಟೆಂಟ್, ಮತ್ತು ಮೈಕೋರೈಸಾ, ಇನ್ನೂ ಹೆಚ್ಚಾಗಿ ಬರುವಂಥ ಎಲ್ಲ ಸೂಕ್ಷ್ಮಾಣುಜೀವಿಗಳನ್ನ ನಾವು ಒಂದು ಎಕರೆಗೆ ಇಷ್ಟು ಅಂತ ನಾವು ಕೊಟ್ಕೊಂಡು ಕಂಟ್ರೋಲ್ ಮಾಡ್ಕೊಂಡು ಬರಬೇಕು. ಇದನ್ನು ನಾವು ಯಾವಾಗಲೂ 15 ಡೇಸ್ಗೆ ಕೊಡ್ತಾನೆ ಇರಬೇಕು, ಯಾಕೆಂದರೆ ನಮ್ಮ ಭೂಮಿಯಲ್ಲಿ ಕಡಿಮೆ ಆಗಿದೆ. ಈ ಮೆಥಡಲ್ಲಿ ಕೂಡ ನಾವು ಕಂಟ್ರೋಲ್ ಮಾಡ್ತಾ ಬರಬೇಕು. ಮತ್ತು ಕೆಮಿಕಲ್ ಮೆಥಡಲ್ಲಿ ನಾವು ಬ್ಯಾಕ್ ಟು ಬ್ಯಾಕ್ ಡ್ರೆಂಚಿಂಗ್ ತೊಗೊಬೇಕು. ಇವತ್ತು ಕೊಟ್ಟಿದ್ದೀವಿ, 7 ದಿನ ನೀರು ನಿಲ್ಲಿಸ್ಬೇಕು, ಆಮೇಲೆ ಒಂದು ಡ್ರೆಂಚಿಂಗ್ ತೊಗೊಂಡು ಆಮೇಲೆ ಒಂದು 4 ದಿನ ಆದಮೇಲೆ ಬೇರ್ ಡೆವಲಪ್ಮೆಂಟ್, ಯಾಕೆಂದರೆ ಅಲ್ಲಿ ವಿಲ್ಟಿದೆ ಅಂತಂದರೆ ಕಾಮನ್ ಆಗಿ ಬೇರ್ ಡ್ಯಾಮೇಜ್ ಆಗಿರುತ್ತೆ. ಆ ಬೇರ್ ಡ್ಯಾಮೇಜನ್ನು ನಾವು ಸರಿ ಮಾಡ್ಕೊಬೇಕು ಅಂತಂದರೆ ಬೇರ್ ಡ್ಯಾಮೇಜಿಗೆ ನಾವು ಅದು ಇಂಪ್ರೂವ್ಮೆಂಟ್ ಆಗೋಕ್ಕೆ ಔಷಧಿ ಕೊಡಬೇಕು. ಆಮೇಲೆ ಏನು ಮಾಡಬೇಕು, ಬ್ಯಾಕ್ ಟು ಬ್ಯಾಕ್ ಡ್ರೆಂಚಿಂಗ್ ಆದಮೇಲೆ ಏನು ಮಾಡಬೇಕು, ಅದನ್ನು ವಾರಕ್ಕೊಂದ್ಸಲಿ ಕೊಟ್ಕೊತ ಬರಬೇಕು. ಈಗ ನಾವು ಎಲ್ಲ ರೈತರು ಹೇಳ್ತಾ ಇರ್ತಾರೆ ವಾಟರ್ ಸಾಲ್ಯುಬಲ್ ಕೊಟ್ಟಾಗ ಸಿಕ್ಕಾಪಟ್ಟೆ ಆಗ್ತಿದೆ ಅಂತ. ಹಂಗಾಗಿ ವಾಟರ್ ಸಾಲ್ಯುಬಲ್ ಕೊಡೋಕ್ಕಿಂತ ಮುಂಚೆ 4 ದಿನ ಮುಂಚೆ ಏನು ಮಾಡಬೇಕು, ನಾವು ಒಂದು ಗಿಡ ಸಾಯೋದಕ್ಕೆ ವಾಟರ್ ಸಾಲ್ಯುಬಲ್ ಕೊಟ್ಟು ಒಂದು 4 ದಿನಕ್ಕೆ ಏನು ಮಾಡಬೇಕು, ಒಂದು ಗಿಡ ಸಾಯೋದಕ್ಕೆ ಕೊಡಬೇಕು. ಮತ್ತು ಈಗ ಅಷ್ಟೇ ನಾವು ಆರ್ಗ್ಯಾನಿಕ್ ಕೊಡ್ತೀವಿ ಅಂತಂದ್ವಲ್ಲ, ಆರ್ಗ್ಯಾನಿಕ್ಕು ಅಷ್ಟೇ ಎಲ್ಲ ಟೈಮು ಕೊಡೋಕ್ಕಾಗಲ್ಲ, ಯಾಕೆಂದರೆ ಅದು ಒಂದು ಜೀವ. ನಾವು ಭೂಮಿ ಕೊಟ್ಟಾಗೆ ಅದು ಬೆಳೀಲಿ ಅಂತ ನಾವು ಕೊಡೋದು. ಭೂಮಿ ಒಳಗಡೆ ಮಲ್ಟಿಪ್ಲಿಕೇಶನ್, ಎಕ್ಸಾಂಪಲ್ ನಾವು 1000 ಅದ್ರಾಗಿದೆ ಜೀವ ಅಂತಂದರೆ 1000 ಲಕ್ಷ ಆಗುತ್ತೆ, ಕೋಟಿ ಆಗುತ್ತೆ ಭೂಮಿಗೆ ಹೋದ್ಮೇಲೆ, ಅದಕ್ಕೆ ಆದ ಒಂದು ವಾತಾವರಣ ಸಿಕ್ಕಿದಾಗ. ಈಗ ನಾವು ಇಮಿಡಿಯೇಟ್ ಅದು ಕೊಟ್ಟಾಗ ಕೆಮಿಕಲ್ ಜೊತೆ ಕೊಟ್ಟಾಗ ಏನಾಗುತ್ತೆ, ಅದೆಲ್ಲ ಸತ್ತೋಗ್ಬಿಡುತ್ತೆ. ಅದು ಕೊಡಬೇಕು ಅಂತ ಅಂದರೆ 4-5 ದಿನ ಮುಂಚೆ ಏನು ಕೆಮಿಕಲ್ ಕೊಡಬಾರ್ದು. ಅದು ಕೊಟ್ಟಾದ್ಮೇಲೂ ಕೂಡ 4-5 ದಿನ ಮುಂಚೆ ಆಮೇಲೆ ಕೆಮಿಕಲ್ ಕೊಡಬಾರ್ದು. ಅದೆಲ್ಲ ಬೆಳ್ಕೊಂಡು ಅದು ರೋಗನ ಹತೋಟಿಗೆ ತೊಗೊಂಬರುತ್ತೆ. ಈ ಮೆಥಡಲ್ಲಿ ನೀವು ಫಾಲೋ ಮಾಡ್ಕೊಂಡು ಬಂದರೆ ಬ್ಯಾಕ್ಟೀರಿಯಲ್ ವಿಲ್ಟ್ ಇರಲಿ, ಫಿಶರಿಯಂ ವಿಲ್ಟ್ ಇರಲಿ, ಸ್ಕ್ಲೆರೋಸಿಯಂ ವಿಲ್ಟ್ ಇರಲಿ, ಎಲ್ಲ ವಿಲ್ಟನ್ನು ಕೂಡ ನಾವು ಈಸಿಯಾಗಿ ಹತೋಟಿ ಮಾಡ್ಕೊಂಬರ್ಬೋದು. ಇಂಟೆಲ್ಲ ಬೆಳೆಯಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ, ಆದ್ರೂ ಇರೋದ್ರಲ್ಲೇ ನಾವು ಚೆನ್ನಾಗಿ ಮಾಡ್ಬೋದು. 2 ಮೆಥಡ್ ನಾವು ಅಳವಡಿಸ್ಕೊಬೇಕು, ಯಾಕೆಂದರೆ ಕೆಮಿಕಲಲ್ಲಿ ಮಾಡಬೇಕು, ಆರ್ಗ್ಯಾನಿಕ್ಕು ಮಾಡಬೇಕು. ಮೇಜರಾಗಿ ಸೂಕ್ಷ್ಮಾಣುಜೀವಿಗಳು ಅತಿ ಹೆಚ್ಚಾಗಿ ಕೊಡಬೇಕು. ಅದಕ್ಕೆ ಈಗ ಒಂದು ಸಲಹೆ ಅಂತಂದರೆ, ಈಗ ಒಂದು ಡ್ರಮ್ ಅಂತಲೇ ಅದಕ್ಕೆ ಇಕ್ಬೋದು. ನೀವೆಲ್ಲ ಜೀವಾಮೃತ ಅಂತ ಮಾಡ್ತೀರಾ, ಗೋಕುಪ್ರಾಮೃತ ಅಂತ ಮಾಡ್ತೀರಾ ಆರ್ಗ್ಯಾನಿಕ್ ಮೆಥಡಲ್ಲಿ. ಬಟ್ ಸಿಂಪಲಾಗಿ ಮಾಡ್ಬೋದು ಅಂದರೆ ಅವನ್ನೆಲ್ಲ ತೊಗೊಂಬಂದ್ಬಿಟ್ಟು 2 ಲೀಟ್ರ್ ಆಗಲಿ 2 kg ಆಗಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಕೃಷಿ ಇಲಾಖೆಯಲ್ಲಿ ತೊಗೊಂಬಂದ್ಬಿಟ್ಟು ಒಂದು ಡ್ರಮ್ಗೆ ಹಾಕಿ ಅದಕ್ಕೊಂದು ಸ್ವಲ್ಪ ಬೆಲ್ಲ, ಗಂಜಲ, ಒಂಚೂರು ಸಗಣಿ ಇದನ್ನೆಲ್ಲ ಹಾಕಿ ಒಂದು 10 ದಿನ ಬಿಟ್ಟರೆ ಅದರ ಮಲ್ಟಿಪ್ಲಿಕೇಶನ್ ಆಗುತ್ತೆ. ನೀವು ತಗೊಂಬಂದಿರೋದು ಅದರ 1000 ಇತ್ತು ಅಂದರೆ ನೀವು ಡ್ರಮ್ಮಿಗೆ ಹಾಕಿ ಅದು ಮಲ್ಟಿಪ್ಲಿಕೇಶನ್ ಮಾಡಿದಾಗ 1 ಲಕ್ಷ ಆಗುತ್ತೆ. ಆವಾಗ ಆ ಡ್ರಮ್ಮಲ್ಲಿರೋದು 75 ಭಾಗ ನೀವು ಡ್ರಿಪ್ಪಲ್ಲಿ ಕಳಿಸಿ, ಇನ್ನು 25 ಭಾಗ ಅಲ್ಲೇ ಉಳಿಸ್ಕೊಳ್ಳಿ. ತಿರ್ಗಾ ಅದಕ್ಕೆ ನೀರು, ಗಂಜಲ, ಸಗಣಿ ಎಲ್ಲ ಹಾಕಿದಾಗ ತಿರ್ಗಾ ಅದರಲ್ಲೇ ಬೆಳವಣಿಗೆ ಆಗುತ್ತೆ. ತಿರ್ಗಾ ಅದನ್ನು ನೀವು ಬಿಡ್ಬೋದು. ಅದು 1 ಟೈಮ್ ನೀವು ತೊಗೊಂಬಂದ್ರೆ ಸಾಕು, ಪ್ರತಿ ಸಲ ತರಬೇಕು ಅಂತ ಏನಿಲ್ಲ. ಮತ್ತು ಕೆಮಿಕಲ್ನೂ ಅಷ್ಟೇ, ಇದನ್ನು ನೀವು ಬ್ಯಾಕ್ ಟು ಬ್ಯಾಕ್ ಡ್ರೆಂಚಿಂಗ್ ತೊಗೊಂಡು ರೂಟ್ ಡೆವಲಪ್ಮೆಂಟ್ ಮಾಡಿಕೊಂಡ್ರೆ ಆರಾಮಾಗಿ ನಾವು ಕಂಟ್ರೋಲ್ ಮಾಡ್ಕೊತ ಬರ್ಬೋದು. ಥ್ಯಾಂಕ್ ಯು ಸರ್.